ಇದೊಂದು ಕಾಯಿ ರಸನ ನೀವು ಬುಡಕ್ಕೆ ಕೂದಲಿನ ಬುಡಕ್ಕೆ ಹಚ್ಕೊಂಡ್ರೆ ಸಾಕು, ನಿಮ್ಮ ಕೂದಲು ಕಪ್ಪಾಗಿ ದಟ್ಟವಾಗಿ ಉದ್ದ ಬೆಳೆಯುತ್ತೆ. ಸ್ನಾನಕ್ಕೆ ಹೋಗಿ ಒಂದು 10 ನಿಮಿಷಕ್ಕೆ ಮುಂಚೆ ಈ ರಸನ ಅಪ್ಲೈ ಮಾಡಿ ಕೂದಲಿಗೆ. ನಿಮ್ಮ ಕೂದಲಲ್ಲಿ ಕೂದಲು ಕಪ್ಪಾಗೋ ಜೊತೆಗೆ ಬಿಳಿ ಕೂದಲು 80-90 ಆದರೂ ಬಿಳಿ ಕೂದಲು ಬರಲ್ಲ ಬುಡದಿಂದ. ಕೂದಲು ದಟ್ಟವಾಗಿ ಉದ್ದವಾಗಿ ಹೇರ್ ಫಾಲ್ ಆಗ್ತಿದ್ರೆ ಇಮ್ಮಿಡಿಯೇಟ್ ಸ್ಟಾಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಆ ಕಾಯಿನ ತಿಂದು ಸಿಪ್ಪೆನ ಹೊರಗಡೆ ಎಸಿತೀರಾ ಅಂತ ಜಾದು ಮಾಡೋ ಕಾಯಿಯ ಸಿಪ್ಪೆಯಲ್ಲಿ ಮಾಡಿದ ಅದ್ಭುತವಾದ ಎಣ್ಣೆ ಅಂತಲೇ ಹೇಳ್ಬೋದು, ಹೇರ್ ಆಯಿಲ್ ಅಂತಲೇ ಹೇಳ್ಬೋದು. ಒಂದೇ ಅಪ್ಲಿಕೇಶನ್ ಸಾಕು ನಿಮ್ಮ ಕೂದಲನ್ನ ಬುಡದ ಸಮೇತ ಕಪ್ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ದಟ್ಟವಾಗಿ ಕಪ್ಪಾಗಿ ಕೂದಲು ಬೆಳಿಬೇಕು ಅಂದರೆ ಇದೊಂದು ರಸನ ರೆಡಿ ಮಾಡ್ಕೊಳ್ಳಿ. ಸುಮಾರು ಜನ ಏನಂತೀವಿ, ಈ ಸಿಪ್ಪೆ ತಿನ್ನಲ್ಲ, ಕಾಯಿ ಹಣ್ಣನ್ನು ಮಾತ್ರ ತಿಂದ್ಬಿಟ್ಟು ಸಿಪ್ಪೆನ ಡಸ್ಟ್ಬಿನ್ಗೆ ಹಾಕ್ತೀರಾ. ಈ ಸಿಪ್ಪೆಲೇ ಇರೋದು ಅಮೃತ ಅಂತಲೇ ಹೇಳ್ತೀನಿ. ಇದ್ರ ಎಲೆ ಸಿಕ್ಕಿದ್ರೂ ಅಮೃತ ನಿಮಗೆ, ಅಥವಾ ಎಲೆ ಸಿಕ್ಕಿಲ್ಲ ಅಂದರೆ ಈ ಕಾಯಿ ಅಂತೂ ಎಲ್ಲರಿಗೂ ಅವೈಲಬಲ್ ಇದೆ ಸಿಟಿಲಿ, ಆಯಿತಾ. ಇಲ್ಲೊಂದು ಈರುಳ್ಳಿ ತೊಗೊಂಡಿದ್ದೀನಿ, ಇಲ್ಲೊಂದು ಸೀಬೆ ಹಣ್ಣು ತೊಗೊಂಡಿದ್ದೀನಿ. ಓಕೆ, ಇದ್ರ ಎಲೆ ಸಿಕ್ಕಿದ್ರೂ ನಿಮಗೆ ಇವತ್ತಿನ ರೆಮಿಡಿ ನೀವು ಮಾಡ್ಕೋಬೋದು. ಒಂದೇ ಅಪ್ಲಿಕೇಶನು, ಬಿಳಿ ಕೂದಲಿಗೆ ಶಾಶ್ವತ ಪರಿಹಾರ. ನಿಮ್ಮ ಕೂದಲು ದಟ್ಟವಾಗಿ ಉದ್ದವಾಗಿ ದಪ್ಪಕ್ಕೆ ವಾಲ್ಯೂಮ್ ಮೊಣಕಾಲವರೆಗೂ ಬೆಳಿಬೇಕು ಅಂದರೆ ಇದನ್ನು ಮಾಡ್ಕೊಳ್ಳಿ. ಓಕೆನಾ. ಲೈವ್ ಪ್ರೂಫ್, ನನ್ನ ಫೋಟೋಸು ತೋರಿಸ್ತಿದ್ದೀನಿ, ನನ್ನ ಕೂದಲು ಎಷ್ಟು ಉದ್ದ ಇದೆ ಅಂತಲೂ ತೋರಿಸ್ತಾ ಇದ್ದೀನಿ ನಿಮ್ಮ ಜೊತೆ ಟುವರ್ಡ್ಸ್ ದ ಎಂಡ್ ಆಫ್ ದ ವಿಡಿಯೋ. ಎಲ್ಲೂ ಸ್ಕಿಪ್ ಮಾಡಬೇಡಿ. ಇಲ್ಲಿ ಎಳೆದಿದ್ದರೆ ತುಂಬ ಚೆನ್ನಾಗಿರುತ್ತೆ, ಬಲ್ತಿದ್ದಿದ್ರೆ ಏನೂ ಮಾಡೋಕ್ಕಾಗಲ್ಲ, ಆಪ್ಷನ್ ಇಲ್ಲ, ಅದನ್ನು ಹಾಕ್ಕೊಳ್ಳಿ. ಓಕೆನಾ. ಸೊ ಎಲೆ ಆದರೂ ಪರವಾಗಿಲ್ಲ, ಬಲ್ತಿದ್ದ ಹಣ್ಣಿನ ಸಿಪ್ಪೆ ಆದರೂ ಪರವಾಗಿಲ್ಲ, ಎಳೆ ಹಣ್ಣಿನ ಸಿಪ್ಪೆ ಆದರೂ ಪರವಾಗಿಲ್ಲ, ಇಷ್ಟು ತೊಗೊಂಬಿಡೋಣ. ಮತ್ತು ಇಲ್ಲೊಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. 3 ಪದಾರ್ಥಗಳು ಫ್ರೆಂಡ್ಸ್. ಆಮೇಲೆ ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಬೇಕು, ಅದನ್ನು ನಾನು ಹೇಳ್ತೀನಿ. ಅದಿಲ್ಲ ಅಂದರೆ ನಿಮ್ಗೆ ಇವತ್ತು ಇದು ವರ್ಕ್ ಆಗೋಲ್ಲ, ಕೂದಲು ಕಪ್ಪಾಗಲ್ಲ, ಅದನ್ನು ಹೇಳ್ತಿದ್ದೀನಿ ನಾನು, ಆಯಿತಾ. ಸೊ ಇವಾಗ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ, ಎಲ್ಲ ತೊಳ್ಕೊಳ್ಳೋಣ. ಓಕೆ. ಸೊ ಇಲ್ಲಿ ನಾನು ಸೀಬೆಹಣ್ಣಿನ ಸಿಪ್ಪೆ, ಎಳೆದಾದರೂ ಪರವಾಗಿಲ್ಲ, ಬಲ್ತಿರೋದಾದರೂ ಪರವಾಗಿಲ್ಲ, ಎಲೆಗಳು ಸಿಕ್ಕಿದ್ರು ಇನ್ನೂ ಒಳ್ಳೆಯದು. ಬೆಂಗಳೂರಲ್ಲಿ ಯಾರಿಗೂ ಎಲೆ ಸಿಗೋಲ್ಲ ಅಲ್ವಾ. ಸೊ ಹಣ್ಣಂತೂ ಸಿಗುತ್ತೆ. ಏನು ಮಾಡ್ತೀರಾ ನೀವು, ಹಣ್ಣು ತಿಂದ್ಬಿಟ್ಟು ಸಿಪ್ಪೆನ ಹೊರಗಡೆ ಹಾಕ್ತೀರಾ. ಕೆಲವರು ಸಿಪ್ಪೆನೂ ತಿಂತಾರೆ ಅಲ್ವಾ. ಸೊ ಸಿಪ್ಪೆ ಹೊರಗಡೆ ಹಾಕೋ ಬದಲು ಇವತ್ತಿನ ರೆಮಿಡಿ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಕೈ ಮುಷ್ಟಿಯಷ್ಟು ನಾನಿಲ್ಲಿ ಫ್ರೆಶ್ ಆಗಿರೋ ನಾಟಿ ಕರ್ಬೇವಿನ ಸೊಪ್ಪು. ಲಾಸ್ಟ್ ಟೈಮ್ ಒಬ್ಬರು ನನಗೆ ಕಮೆಂಟ್ ಹಾಕಿದರು, ಹೇಮ ನಾಟಿ ಕರ್ಬೇವಿನ ಸೊಪ್ಪು ಹೆಂಗಿರುತ್ತೆ, ಒಂದು ಕ್ಲೋಸಪ್ ವ್ಯೂ ತೋರಿಸಿ ಅಂತ. ನೋಡಿ ಮ್ಯಾಮ್, ಹಿಂಗಿರುತ್ತೆ. ಒಂದೇ ಒಂದು ನಿಮಿಷ ನಿಮ್ಗೆ ಕ್ಲೋಸಪ್ ವ್ಯೂ ತೋರಿಸ್ತೀನಿ ನೋಡಿ. ಓಕೆನಾ. ಈ ಥರ ಇದು ಎಳೆ ಸಿಪ್ಪೆ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ನಾವು ಸೇಬೆ ಹಣ್ಣು ತಿನ್ನೋದ್ರಿಂದನೂ ನಮಗೆ ಕೂದಲು ಕಪ್ಪಾಗುತ್ತೆ ಬುಡದ ಸಮೇತ. ಓಕೆ ನೋಡಿ, ಈ ಥರ ಇರುತ್ತೆ ನಾಟಿ ಎಲೆ. ಒಂದು ಚೂರು ಮಾರ್ಕು ಅದು ಇದು ಇರಲ್ಲ ಅದು, ಆಯಿತಾ. ಇದನ್ನು ಚಟ್ನಿ ಥರ ಮಿಕ್ಸಿಗೆ ಹಾಕೋತೀನಿ. ನಾನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದಲ್ಲ, ಅದನ್ನು ಹೇಳ್ತೀನಿ ರೀ, ಅದು ನಮ್ಮ ಗಿಡದ್ದೇನೆ. ಓಕೆ, ಅದನ್ನು ಹೇಳ್ತೀನಿ. ಓಕೆ. ಸೊ ಅದರದ್ದು ಆಲ್ಟರ್ನೇಟಿವ್ ಕೇಳಬೇಡಿ, ವರ್ಕ್ ಆಗೋಲ್ಲ. ನಾನು ಯಾವ ರೀತಿ ಹೇಳ್ಕೊಡ್ತೀನಿ ಆ ರೀತಿ ಮಾಡಿದ್ರೆ ಮಾತ್ರ ವರ್ಕ್ ಆಗೋದು. ಇಲ್ಲಿ ನಾನು ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ. ಸುಮಾರು ಸಲ ಹೇಳಿದ್ದೀನಿ ನೋಡಿ, ಮುಳ್ಳು ಗೊತ್ತಾಗುತ್ತೆ ನಿಮಗೆ, ಸೀನೋ ಅಥವಾ ಬಿಟ್ಟರೋ ಅಂತ. ಯಾಕಂದರೆ ಇದನ್ನು ನಾನು ಲಾಲ್ಬಾಗಿಂದ ತೊಗೊಂಬಂದಿದ್ದು, 100 ರೂಪಾಯಿನ ಕೊಟ್ಟಿದ್ದೆ. ನಾನು ತಿಂದು ನೋಡಿ ತೊಗೊಂಬಂದಿದ್ದೀನಿ, ಅದರಲ್ಲಿ ಏನು ತಪ್ಪಿಲ್ಲ. ಕೇಳಿ ಅವ್ರನ್ನ, ನಾನು ತಿಂದು ನೋಡಬೇಕು ಅಂತ ಸ್ವಲ್ಪ ತೊಳೆದು ತಿನ್ನಿ, ನಿಮ್ಗೆ ಗೊತ್ತಾಗುತ್ತೆ ಸೀದೋ ಇದು ಅಂತ. ಅಲೋವೆರಾ ಜೆಲ್ಲೇ ನಮ್ಮ ಕೂದಲಿಗೆ ಮುಖಕ್ಕೆ ರಾಮಬಾಣ, ಆಯಿತಾ. ಬಿಟರ್ ತೊಗೋಬೇಡಿ, ಅದು ರಾಜಸ್ಥಾನ್ ಕಡೆ ಇದು ಮಾಡ್ತಾರೆ ಬಿಟರ್ ಅದೆಲ್ಲ. ಸೊ ಅದು ತೊಗೋಬೇಡಿ, ಇದನ್ನೇ ತೊಗೊಳ್ಳಿ. ಇವಾಗ ಇದನ್ನು ಚಟ್ನಿ ರೂಪದಲ್ಲಿ ಮಾಡ್ಕೊಂಡು ನಾನು ನಮ್ಮನೆ ಅಲೋವೆರಾ ಜೆಲ್ ಹಾಕ್ಕೊಂಡಿದ್ದೀನಿ, ಅದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್. ಈಗ ಇದನ್ನು ಡೈರೆಕ್ಟ್ ಅಪ್ಲಿಕೇಶನ್ ಬರಲ್ಲ, ಇದ್ರ ರಸ ಮಾತ್ರ ಬೇಕು. ಸ್ನಾನ ಮಾಡೋಕ್ಕೆ 10 ನಿಮಿಷಕ್ಕೆ ಮುಂಚೆ ಇದನ್ನು ಏನಂತೀವಿ, ಕಾಟನ್ ಬಾಲಲ್ಲಿ ಹಚ್ಕೊಳಂಗಿಲ್ಲ, ಕೈಯಲ್ಲಿ ಹಚ್ಕೊಳಂಗಿಲ್ಲ. ಇದನ್ನು ಹಚ್ಕೊಳ್ಳೋದು ಈರುಳ್ಳಿಲೇ ಹಚ್ಕೋಬೇಕು. ಇನ್ನು ಅರ್ಧ ಈರುಳ್ಳಿ ಇಟ್ಟಿದ್ದೀರಲ್ಲ, ಅದಕ್ಕೆ ಇಟ್ಟಿರೋದು, ಅದು ಹೇಳ್ತೀನಿ. ಈರುಳ್ಳಿ ಸಮೇತ ಅದನ್ನು ಹಚ್ಕೋಬೇಕು. ಆವಾಗ ನಮಗೆ ಈರುಳ್ಳಿಯಿಂದ ಒಂದು ಎನ್ಸೈಮ್ ರಿಲೀಸ್ ಆಗುತ್ತೆ, ಒಂದು ರಸ ಬರುತ್ತೆ. ಅದು ನಮ್ಮ ಬುಡಕ್ಕೆ ಕೂದಲು ಕಪ್ ಮಾಡೋದಲ್ಲದೆ ಸ್ಟ್ರಾಂಗ್ ಮಾಡಿ ಕೂದಲನ್ನ ಲೆಂದಿ ಮಾಡುತ್ತೆ, ಮೊಣಕಾಲವರೆಗೂ ಕೂದಲು ಬೆಳೆಸುತ್ತೆ, ಮತ್ತು ಬುಡದ ಸಮೇತ ಕೂದಲು ಕಪ್ ಮಾಡುತ್ತೆ. ಓಕೆನಾ. ಬೆರಳಲ್ಲಿ ಹಚ್ಕೋಬೇಡಿ, ಕಾಟನ್ ಬಾಲಲ್ಲಿ ಹಚ್ಕೋಬೇಡಿ, ಈರುಳ್ಳಿಲೇ ಹಚ್ಕೋಬೇಕು. ರಸ ತಗೊಂಡ ಚಟ್ನೀಸ್ ನೋಡಿ, ಒಂದು ಅರ್ಧ ಬಟ್ಲು ಚಟ್ನಿ ಆಗಿತ್ತು, ಬಟ್ ನನಗೆ ರಸ ಬಂದಿದ್ದು 1 ಚಮಚ 1/4 ಚಮಚ ಅಷ್ಟೇ ಅಲ್ವಾ. ಸೊ ಇವತ್ತಿನ ವೀಡಿಯೋಗೆ ಹೋಗೋಣ. ಇಲ್ಲಿವರೆಗೂ ನಿಮ್ಗೆ ಏನಾರು ಡೌಟ್ ಇದೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಓಕೆ, ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ ಫ್ರೆಂಡ್ಸ್. ಇಲ್ಲಿ ನೋಡಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಓಕೆನಾ. ಸೊ ಇದನ್ನು ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಹಚ್ಕೋಬೋದು ವಿತ್ ಪ್ಯಾಚ್ ಟೆಸ್ಟ್. ಮತ್ತು ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ನೀವೇನಾರು ಕೆಮಿಕಲ್ ಡೈ ಹಾಕೋತಿದ್ರೆ, ನಮ್ಮ ರೆಮಿಡೀಸ್ ಫಾಲೋ ಮಾಡೋಕ್ಕೆ ಹೋಗ್ತಿದ್ರೆ ಒಂದೇ ಸಲ ನಿಮಗೆ ರಿಸಲ್ಟ್ ಸಿಗೋಲ್ಲ. ಯಾರ್ಯಾರು ಕೆಮಿಕಲ್ ಡೈ ಹಾಕಿಲ್ಲ ನನ್ನಂಗೆ ಅವ್ರಿಗೆ ನಿಜವಾಗ್ಲೂ 100% ರಿಸಲ್ಟ್ ಸಿಗುತ್ತೆ. ಅದನ್ನು ಹೇಳ್ಬಿಡ್ತೀನಿ. ಯಾಕೆಂದರೆ ನೀವು ಸೋಪ್ ಹಾಕಿ ಶ್ಯಾಂಪು ಹಾಕಿ ತಿಕ್ಕಿದ್ರು ನಿಮ್ಮ ಕೆಮಿಕಲ್ ಡೈ ಹೋಗಿರಲ್ಲ, ಆಯಿತಾ. ನಿನ್ನೆ ನಾನು ಇದ್ರದ್ದು ತೋರಿಸ್ದೆ, ಒಂದು ರೆಮಿಡಿ ಹೇರ್ ಡೈದು, ಕೊಬ್ಬರಿ ಬಟ್ಲದು, ಆಯಿತಾ. ಅದು 100ಗೆ 1000% ವರ್ಕ್ ಆಗುತ್ತೆ. ಓಕೆ, ಇದನ್ನು ನಾನು ಕ್ಲಿಯರ್ ಮಾಡಿ ಹೇಳ್ತೀನಿ. ಸೊ ಇದು ನೋಡಿ, ನಾನು ಎಲ್ಲೂ ಎಣ್ಣೆ ಹಾಕಿಲ್ಲ ಇದಕ್ಕೆ, ಬಟ್ ಸ್ಟಿಲ್ ದಿಸ್ ಇಸ್ ಹೇರ್ ಆಯಿಲ್. ಇದು ಕೂದಲಿಗೆ ಹಚ್ಚ ಎಣ್ಣೆ. ಎಲ್ಲೂ ಇದರಲ್ಲಿ ನಾವು ಎಣ್ಣೆ ಅಂಶ ಇಲ್ಲ. ಇದರಲ್ಲಿ ಇರೋದೇ ನಮಗೆ
ಸಲ್ಫರ್ ಅಂಶ ಜಾಸ್ತಿ. ಎಲ್ಲಾದರೂ ಸ್ಟಡಿ ಮಾಡಿ ನೋಡಿ, ಸಲ್ಫರು ಕೂದಲು ಬಿದ್ದರೆ ಈರುಳ್ಳಿಲಿ ಅದು ಕೂದಲು ಬೆಳವಣಿಗೆಗೆ ಇಂಪ್ರೂವ್ ಆಗುತ್ತೆ. ಏನಂತೀವಿ ಇವಾಗ ಅಮೆಝಾನು ಫ್ಲಿಪ್ಕಾರ್ಟಲ್ಲೆಲ್ಲ ಆನಿಯನ್ ಆಯಿಲ್ ಅಂತ ತೆಗ್ದು ನೋಡಿ, ಸರ್ಚ್ ಮಾಡಿ, ನಿಮಗೆ ಸಿಗುತ್ತೆ. ಜಸ್ಟ್ ಆನಿಯನ್ ಆಯಿಲ್ ಅಂತ ಟೈಪ್ ಮಾಡಿ, 500-600 ರೂಪಾಯಿ. ಯಾಕೆ ನೀವು 500-600ಕ್ಕೆ 4-5 kg ಈರುಳ್ಳಿ ಬಂದ್ಬಿಡ್ತಲ್ರಿ ನಿಮಗೆ. ಮನೇಲಿ ಆರಾಮಾಗಿ ಮಾಡ್ಕೊಬೋದಲ್ಲ. ಸಲ್ಫರು ನಮ್ಮ ಕೂದಲು ಬುಡಕ್ಕೆ ಬಿದ್ದರೆ ಕೂದಲು ಕಪ್ಪಾಗುತ್ತೆ, ಕೂದಲು ಉದ್ದ ಬೆಳೆಯುತ್ತೆ. ಇದು ಪ್ರೂವನ್ ಥಿಯರಿ, ನಾನು ಹೊಸದಾಗಿ ಏನೂ ಹೇಳ್ತಿಲ್ಲ ನಿಮಗೆ. ಇದು ಗೂಗಲಲ್ಲಿ ಸರ್ಚ್ ಮಾಡಿ ಸಲ್ಫರ್ ಏನು ಮಾಡುತ್ತೆ ಕೂದಲಿಗೆ ಅಂತ. ಅಂಥದ್ದು ಸಲ್ಫರ್ ಯಥೇಚ್ಛವಾಗಿ ನಮಗೆ ಈರುಳ್ಳಿಲಿದೆ, ಆಯಿತಾ. ನಾನು ಹೇರ್ ಡೈ ಮಾಡಬೇಕಾದ್ರೂ ಈರುಳ್ಳಿ ಸಿಪ್ಪೆ ಏನಕ್ಕೆ ಹಾಕ್ಕೊಂಡೆ, ಸಲ್ಫರ್ ರಿಲೀಸ್ ಆಗುತ್ತೆ, ಕೂದಲು ಕಪ್ ಮಾಡುತ್ತೆ ಅಂತ. ಇದು ಕಾಮನ್ ಸೆನ್ಸ್ ಕ್ವೆಶ್ಚನ್ನು ಮತ್ತು ಆನ್ಸರು. ಸೊ ಇದಕ್ಕೆ ಕೆಲವ್ರಿಗೆ ಗೊತ್ತಿಲ್ಲ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಒಂದು ಸಲ ಗೂಗಲಲ್ಲಿ ಸರ್ಚ್ ಮಾಡಿ, ಓಕೆನಾ. ನೋಡಿ, ಇದು ಬುಡದ ಸಮೇತ ನಾನು ಹಾಕ್ತಾಯಿದ್ದೀನಿ. ಓನ್ಲಿ ಬುಡ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ಹೊರತು ಕೂದಲಿಗಲ್ಲ. ಓಕೆ, ಸಲ್ಫರ್ ಆ್ಯಂಡ್ ಹೇರ್ ಒಂದು ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಫ್ರೆಂಡ್ಸ್. ಓಕೆ, ಈಗ ನಾನೇನಂದೆ, ಈರುಳ್ಳಿನ ಜಸ್ಟು ಇದಕ್ಕೆ ರಸಕ್ಕೆ ಅದ್ದಿ ನಾನು ನೋಡಿ ಈ ಥರ ಬುಡಕ್ಕೆ ನಾನು ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ, ಕೂದಲಿಗಲ್ಲ. ನಾವು ಬುಡಕ್ಕೆ ಕಾನ್ಸಂಟ್ರೇಟ್ ಮಾಡಿದಾಗ ಚೆನ್ನಾಗಿ ಒಂದು 5-10 ನಿಮಿಷ ಟೈಮ್ ತೊಗೊಳ್ಳಿ ಅಲ್ವಾ. ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಬುಡಕ್ಕೆ ನೀವು ಚೆನ್ನಾಗಿ ಅದನ್ನು ಮಸಾಜ್ ಮಾಡಿ, ಸೊ ದ್ಯಾಟ್ ಸಲ್ಫರ್ ಗೋಸ್ ಇನ್, ಆಯಿತಾ. ಸೊ ನಿಮಗೆ ಅದು ಆ್ಯಕ್ಟಿವೇಟ್ ಆಗಿ ಹೇರ್ ಫಾಲ್ ಆಗ್ತಿರೋರ್ಗೆ ಹೇರ್ ಫಾಲ್ ಸ್ಟಾಪ್ ಆಗುತ್ತೆ. ಬಿಡಿ ಕೂದಲು, ಬಾಲನೆರೆ, ಗ್ರೇ ಹೇರ್ಸ್ಗೆಲ್ಲ ರಾಮಬಾಣ, ಆಯಿತಾ. ಚೆನ್ನಾಗಿ 1-2 ನಿಮಿಷ ಅದನ್ನು ಮಸಾಜ್ ಮಾಡಿ, ಕೈಯಲ್ಲಿ 1-2 ನಿಮಿಷ ಮಸಾಜ್ ಮಾಡಿ, ಒಂದು ಲೂಸ್ ನಾಟ್ ಹಾಕ್ಕೊಂಡು ಆಮ್ಲಾ ಶ್ಯಾಂಪು ಅಥವಾ ನಿಮ್ಮ ₹2, ₹1 ಶ್ಯಾಂಪು ನೀವು ಯೂಸ್ ಮಾಡೋಂಗಿದ್ರೆ ಅದಕ್ಕೆ 4-5 ಪಟ್ಟು ನೀರು ಹಾಕಿ ನೀವು ಹೇರ್ ವಾಶ್ ಮಾಡಬೇಕು. ಹೇರ್ ವಾಶ್ ಮಾಡಿದ್ಮೇಲೆ ನನ್ನ ಕೂದಲು ಯಾವ ರೀತಿ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು ನನ್ನ ಸ್ವಂತ ಕೂದಲು, ಯಾವುದೇ ಫಿಕ್ಸಿಂಗ್ ಇಲ್ಲ, ಓಕೆನಾ. ಸೊ 40-45 ಆದರೂ ಇಷ್ಟುದ್ದ ಕೂದಲಿದೆ ಅಂದಾಗ ಅದರ ಆರೈಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಇರ್ತೀನಿ. ವೀಡಿಯೋ ಎಲ್ಲ ಮುಗಿಸ್ಲಾ, ಹೋಗಿ ಬರಲಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.